ಎಸ್ ಸರ್ ಗುಡ್ ಇಯರ್, ಡೆಫಿಸಿಟ್ ಇಯರ್, ರೇನ್ಫಾಲ್ ಡೆಫಿಸಿಟ್ ಇರ್ಬೋದು, ಡ್ರಾಟ್ ಇರ್ಬೋದು, ಯು ಹ್ಯಾವ್ ಮೇಂಟೈನ್ ಎವ್ರಿಥಿಂಗ್ ಯು ಆರ್ ಗೆಟಿಂಗ್ right, so it doesn't matter what irrespective. That's why this is we are promoting the tree based food system, ಓಕೆ ಸರ್ right? So the ರೈತರಿಗೆ ಉಳುಮೆ ಮಾಡಿದ, ನೀವು ಉಳುಮೆ ಮಾಡಿಲ್ಲ, ಹೌದು ಸರ್ you are not tilling, ಫ್ಲಾಶ್ ಇಯರ್ not weeding, not so basically nature left it, ಓಕೆ ಸರ್ and rainfall dependent ಅಲ್ಲ ಈಗ ನಮಗೆ ಒಂದು ಭೂಮಿ ಹಸುರಾಗುತ್ತೆ, ಹಾಂ ಪ್ರೊಡಕ್ಟಿವ್ ಆಗುತ್ತೆ. ಈ ಥರ ಮಾಡಿಕೊಂಡು ನಮ್ಮ ಒಣ ಬೇಸಾಯ ಇದೆ, ಓಕೆ 68% ಇಂಡಿಯಾ ಇಸ್ ಡ್ರೈ ಲ್ಯಾಂಡ್ಸ್, ಎಸ್ ಸರ್ rainfed areas, right? Now ground water is depleting, ಎಸ್ ಸರ್ irrigation is expensive, drip ಆಗುತ್ತೆ, ಅದಾಗುತ್ತೆ, ಬೋರ್ವೆಲ್ ಹಾಕ್ತಾರೆ, ಪಂಪ್ ಸುಡುತ್ತೆ, so lot of issues there farmers. ದಟ್ ಈಸ್ ವೆರಿ Now they ಎಕ್ಸ್ಪೆನ್ಸಿವ್ wanted to get rid of that unnecessary expenditure ಅಂತಂದ್ರೆ the tree based ಹೋಗಬೇಕು. ಓಕೆ ಸರ್ And climate fluctuation ಆಗುತ್ತೆ, ಓಕೆ ಸರ್ some area long dry spell, some long wet spell, ಓಕೆ so that regular crops won't survive, ಎಸ್ ಸರ್ right? Only trees survive. ಎಸ್ ಸರ್ So take it, let's say example of the jamun, ಎಸ್ right? In the dry area ಒಳಗೆ ಹಾಂ someone wanted to adopt jamun as a economically viable tree based system. ಓಕೆ ಸರ್ So what would be the recommended spacing first? ಸರ್ ಸರ್ ಇಫ್ ಯು ಪುಟ್ ಅದೇ 20 by 20 ಆಗಿರುತ್ತೆ, ಇಟ್ಸ್ ಅರೌಂಡ್ 104 ಪ್ಲಾಂಟ್ಸ್ ಬರುತ್ತೆ. 104. ಸೊ ಬೆಸ್ಟ್ ಐಡಿಯಾ ಅಂದರೆ 15 to 15 ಪ್ಲಾಂಟ್ ಟು ಪ್ಲಾಂಟ್, 30 to 30 ರೋ ಟು ರೋ. Row to row. ಸೊ ಆಗ ಯಾಕಂದರೆ ಸನ್ಲೈಟ್ ಎಲ್ಲದಕ್ಕೂ ಬೀಳಬೇಕು. ಎಲ್ಲರಿಗೂ ಸೊ ಆಗ ನಮಗೆ ಹಾರ್ವೆಸ್ಟಿಂಗ್ ಎಲ್ಲ ಈಸಿ ಆಗುತ್ತೆ. ಈಜಿ ಆಗುತ್ತೆ. ಸೊ ಅದು ಸೈಡಾಗಿ ಬೆಳ್ಕೊಳುತ್ತೆ. ಒಂದು ಕಡೆ 30 ಯಾವುದಕ್ಕೆ ಇರುತ್ತೋ ಬ್ರಾಂಚಸ್ ಎಲ್ಲ ಆ ಕಡೆನೇ ಹೋಗುತ್ತೆ. So direction should be also very ಹೌದು ಸರ್. important. So you think the east to west is best? ಹೌದು ಸರ್. ಸೊ ಈಸ್ಟ್ ವೆಸ್ಟ್ನೇ ಇದು ಮಾಡಬೇಕು What is the specific reason why east to west? ಸರ್. ಬಿಕಾಸ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸನ್ಲೈಟ್ ಬೀಳುತ್ತೆ. Okay. ಸೊ ನಾರ್ತ್ ಸೌತ್ ಆದರೆ ಈಗ ಬೆಳಗ್ಗೆ ಸೂರ್ಯ ಹಿಂಗೆ Sun ಮುಟ್ಟಿದ್ರೆ ಹಿಂಗ್ ಬರ್ತಲ್ಲ, so summer ಈ ಕಡೆ ಬಂದು ಈ ಕಡೆ ಬರ್ತಾನೆ, ಹೌದು. ಹಿಂಗೆ ಬರ್ತಲ್ಲ, so that you get all the trees ಎಲ್ಲ get, ಕಡೆನೂ ಹೌದು ಸರ್. ಆಮೇಲೆ ಈ ಕಡೆ ಇವನ್ ಏನು ವೆಸ್ಟ್ ಕಡೆ ಇದು ಸನ್ಬರ್ನ್ ಜಾಸ್ತಿ ಆಗುತ್ತೆ, ಸೊ ಅದು ಅವಾಯ್ಡ್ ಆಗುತ್ತೆ. So that's very good. ಎಸ್ ಸರ್. So ಈಗ ನಾವು 15 by 15 tree to tree ಎಸ್ ಸರ್. and row to row 30 ಹಾಕೋಣ. ಎಸ್ ಸರ್. But initially the high density ಒಳಗೆ ಓಕೆ you put by 15 all direction. ಓಕೆ ಸರ್. ಸೊ ಬಟ್ ಆಫ್ಟರ್ 7th 8th years we have to remove one plant. So if you remove the 7 year, ಎಸ್ ಸರ್. the amount of investment you did in planting and other ಒಳಗೆ, so you get recover that cost, ಎಸ್ ಸರ್. ಅಲ್ವಾ? ಓಕೆ So ಓಕೆ then better you can do it. ಎಸ್ ಸರ್. If you're not planting in intercrop, ಎಸ್ ಸರ್. you can do that 7. So ಅಂದ್ರೆ ನಾವು 15 ಹಾಕೊಂಡ್ಬಿಟ್ಟು ಅರೌಂಡ್ 200 192 plants per acre. 192 Yes, sir. ಬರುತ್ತೆ. So then ನಾವು up to 7 yearsಗೆ if you start producing the foods in 3 ವರ್ಷ 3rd year 4th year ಚೆನ್ನಾಗಾಗುತ್ತೆ. ಚೆನ್ನಾಗುತ್ತೆ. ಕಮರ್ಷಿಯಲಿ ಹೌದು ಸರ್. ಕಮರ್ಷಿಯಲಿ ವಯಬಲ್, ಬಟ್ ನಾವು ಸ್ವಲ್ಪ ಎಲ್ಲ ಮೆನ್ಯೂಸ್ ಜಾಸ್ತಿ ಆಗಬೇಕು. ಗೊಬ್ಬರ, ಫಾರ್ಮ್ಯಾಡ್ ಮೆನ್ಯೂ, ಆಮೇಲೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸು ಹಾಕಬೇಕು. ಸರಿ. ಏನೇನು ಬೇಕೋ ಅದಕ್ಕೆ ಅವಶ್ಯಕತೆ ಇದೆಲ್ಲ ಪರ್ ಎಕರೆಗೆ ಎಷ್ಟಾಗ್ಬೋದು ಅಂದಾಜು ಒಂದು ವರ್ಷಕ್ಕೆ ಇಯರ್ಸ್ ಮೆನ್ಯೂರ್ ಇನ್ಪುಟ್? ಸರ್ ಈಗ ನೋಡಿ, ಈಗ ಒಂದು ಲಾರಿ ಲೋಡು ಕುರಿ ಗೊಬ್ಬರನೇ ಲೆಕ್ಕ ಹಾಕೋಣ. ಸೊ ಅದು 40,000 ಆಗ್ತದೆ, 800 ಮಕ್ಳಿಗೆ ಬರ್ತದೆ, 750ರಿಂದ 800 ಮಕ್ಳಿಗೆ. ಸೊ ಒಂದೊಂದು ಗಿಡಕ್ಕೆ ಈಗ ನೀವು ಪರ್ ಎಕರ್ಗೆ ನೀವು 200 ಗಿಡ ಅಂದ್ರೂ ಒಂದೊಂದು ಗಿಡಕ್ಕೆ ನೀವು 4 ಮಕ್ಳಿ ಹಾಕಿದ್ರು, ಸೊ ಒಂದು ಲೋಡ್ ಬೇಕು, 40,000 ಬೇಕು. 40,000 ಅದಾಯ್ತು. 40,000 ಅಷ್ಟೇ ಖರ್ಚು, ಗೊಬ್ಬರದ ಖರ್ಚು. ಹೌದು ಸರ್. ಅದು ಒಂದ್ಸಲಿ ಅಷ್ಟೇ. ದೆನ್ ಅದು ಎನ್ರಿಚ್ ಆಗುತ್ತೆ. ಎಸ್ ಸರ್. ಹೌದು. ಸೊ ಅದರೊಳಗೆ ನೀವು ಹಸು ಇದೆ ಅಂತಂದ್ರೆ ಹಸುದ ಗೊಬ್ಬರ ಮಾಡ್ಬೋದು ಸರ್. ಅಷ್ಟು ಹಾಕ್ಬೇಕಂತ ಏನಿಲ್ಲ, ಯಾಕಂದ್ರೆ ಒಂದು ಫಸ್ಟ್ ಇಯರ್ ಬರೀ ಒಂದು ಮಕ್ರಿ ಸಾಕು. ಹೌದು ಸರ್. ಇವನ್ ಫಸ್ಟ್ ಇಯರ್ ಅರ್ಧ ಮಕ್ರಿ ಸಾಕು, ಆಮೇಲೆ ಆಫ್ಟರ್ 1-2 ಇಯರ್ 1 ಮಕ್ರಿ ಸಾಕು, 3-4th ಇಯರ್ಗೆ 2 ಮಕ್ರಿ ಸಾಕು, 6th to 7th ಇಯರ್ಗೆ ನಾನು ಹೇಳಿದ್ದು 4 ಮಕ್ರಿ. ಓಕೆ. ಸೊ ನಾವು 4th ಇಯರ್ ಇಂದ ಪ್ರೊಡಕ್ಷನ್ ಶುರು ಆಗಿಬಿಟ್ರೆ, ಸೊ ಹೌ ಮಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪರ್ ಟ್ರೀ ಇನ್ ದ 4th ಸರ್ ಅವರೇಜ್? ವೆರಿ ಅವರೇಜ್. ಹೌದು ಸರ್. ಸರ್ ಈಗ ಫಸ್ಟ್ ಕ್ರಾಪ್ ಆಫ್ಟರ್ 4th ಇಯರ್ ಏನಿಲ್ಲ ಅಂದ್ರೆ ಒಂದು 10 kg ಅವರೇಜ್ ತಗೋಣ. 10 kg ತಗೋಣ. ಸೊ ಫಸ್ಟ್ ಕ್ರಾಪ್. ಸೊ ಒಂದು ಹೆಚ್ಚು ಕಮ್ಮಿ 200 ಗಿಡಕ್ಕೆ ಒಂದು 2 ಟನ್ ಬರುತ್ತೆ. 2 ಟನ್ ಬರುತ್ತೆ. ಹಾಂ. ಸೊ ಅಂದಾಜು ಎವರೇಜ್ ಪ್ರೈಸ್ ಒಂದು 100-150 ಒಂದು 70-80 100 ಇಟ್ಕೊಳ್ಳೋಣ. 400 ಮಾರಿದ್ರೆ, ಹೌದು ಸರ್. 75 ಮಾರಿದ್ರೆ, ಹೌದು ಸರ್. ಸೊ ಎವರೇಜ್ ಒಂದು 100 ರೂಪಾಯಿ ಇಟ್ಕೊಂಡ್ಬಿಟ್ರೆ, ಸೊ 2 ಟನ್ 2 ಲಕ್ಷ ಬರುತ್ತೆ. ಹಾಂ ಬರುತ್ತೆ. ಸೊ ಅದು ಫಸ್ಟ್ ಅಲ್ಲಲ್ಲ, ಹೌದು, ಅದು ಇನ್ಕ್ರೀಸ್ ಆಗುತ್ತಾ ಹೋಗ್ತದೆ. ಇನ್ಕ್ರೀಸ್ ಆಗುತ್ತೆ. ಹೌದು ಸರ್. ಸೊ ಅವಾಗ ನಾವು ದೆನ್ ಆಫ್ಟರ್ 7 years ಒಂದು ಇಂಟರ್ನೆಟ್ ನಾವು ಒಂದು ತೆಗೆದುಬಿಟ್ರೆ ಅವಾಗ ಪ್ರೊಡಕ್ಷನ್ಸ್ ಅಪ್ ಟು 50 ಹೌದು 50 ಕಿಲೋ ತನಕ ಹೋಗುತ್ತೆ ಸರ್. ಆಗುತ್ತೆ, ಬಟ್ ನಾವು ನಂಬರ್ ಆಫ್ ಪ್ಲಾಂಟ್ಸ್ ಕಮ್ಮಿ ಆಗುತ್ತೆ. ಸೊ ಅವರೇಜು 4ರಿಂದ 5 ಟನ್ ಮ್ಯಾಕ್ಸಿಮಮ್ ಆಫ್ಟರ್ 6-7 ಇಯರ್ಸ್ 4 to 5 ಟನ್. ಸೊ ಅಂದಾಜು ಆಗ ಸರ್ ಕಾಸ್ಟ್ ಕಮ್ಮಿ ಆಗಿರ್ತದೆ. ಎವ್ರಿ ಇಯರ್ ಏನು ಮಾಡೋದಿಲ್ಲ, ಏನು ಮಾಡಂಗಿಲ್ಲ. ಸೊ ದಟ್ ಅಂದಾಜು ನಮಗೆ ಒಂದು 5 ಲಕ್ಷ ಬಂದು 1 ಲಕ್ಷ ನಾವೆಲ್ಲ ಖರ್ಚು ಸರ್ 5 ಬರಲ್ಲ. ಅವರೇಜಲ್ಲಿ ಈಗ ನಾವು ಹೋಲ್ಸೇಲಲ್ಲಿ 1 ಎಕರೆ ನಾವೇ ಮಾರ್ಕೆಟಿಂಗ್ ಮಾಡಿದ್ರೆ ಬರುತ್ತೆ. ನೀವು ಹೋಲ್ಸೇಲಲ್ಲಿ ಮಾಡಿದ್ರು 2 ಎಕರೆಗೆ ಒಂದು ಎಲ್ಲ ಖರ್ಚೆಲ್ಲ ಕಳೆದು 2 ಎಕರೆಗೆ ಒಂದು 2.5 ಲಕ್ಷದಿಂದ 3 ಲಕ್ಷ ಉಳಿತದೆ.
ನಮ್ಗೆ 1 ಲಕ್ಷ ಎಲ್ಲ ಖರ್ಚು ತೆಗೆದು 1 ಲಕ್ಷ ಉಳ್ಕೊಂಡ್ರು. ಯಾಕಂದ್ರೆ ಒಣ ಬೇಸಾಯ ಒಳಗೆ ಮಾಡ್ಕೊಂಡ್ಬಿಟ್ರೆ 15,000 ಉಳಿಗಿಲ್ಲ. ಯಾಕಂದ್ರೆ ರಿಸ್ಕ್ ಈಸ್ ವೆರಿ ಹೈ. ಮಾನ್ಸೂನ್ ಬಂದ್ರೆ ಮಳೆ ಚೆನ್ನಾಗಿ ಬಂದರೆ 15-20 ಸಾವಿರ ಬರುತ್ತೆ, 30,000 ಬರುತ್ತೆ. ತೊಗರಿ ಹಾಕೊಂಡ್ರೆ ಒಂದು 50,000 ಬರ್ಬೋದು. ಬಟ್ ದಟ್ ಇಸ್ ಅ ವೆರಿ ಹೈ ರಿಸ್ಕ್. ಮಳೆಗೆ ಏನಾಗುತ್ತೆ ಡ್ರೈ ಅಂಡ್ ವೆಟ್ ಸ್ಪೆಲ್ ಫ್ರೀಕ್ವೆಂಟ್ ಇದೆ. ಯು ನಾಟ್ ಗ್ಯಾರಂಟಿ ವಿಲ್ ಗೆಟ್ ಎ ಕ್ರಾಪ್, ಬಟ್ ದಿಸ್ ಇಸ್ ಗ್ಯಾರಂಟಿ ವಿಲ್ ಗೆಟ್ ಇಟ್ ಎ ಕ್ರಾಪ್. ಹೌದೌದು. ಆಮೇಲೆ ನೀವು ಎವ್ರಿ ಇಯರ್ ಬೇರಿಂಗ್ ಬರುತ್ತೆ, ಅದೇ ಹಾಕಿದ್ರೆ ಒಳ್ಳೆ ಎಳ್ಳೆ ಗಿಡದಲ್ಲಿ. ರೆಗ್ಯುಲರ್ ಬೇರರ್ ಹಾಕಿದ್ರೆ ಒಳ್ಳೆ. ಕೆಲವು ಆಲ್ಟರ್ನೇಟಿವ್ ಬೇರರ್ ಇದೆ, ಅದೋಗಿಂತ ರೆಗ್ಯುಲರ್ ಬೇರರ್ಗೆ ಮಿನಿಮಮ್ ಇಷ್ಟ ಅಂತ ಸಿಗುತ್ತೆ. ಸೊ ನೌ ವಿ ಹ್ಯಾವ್ ಎ ಮದರ್ ಪ್ಲಾಂಟ್ಸ್ ಇದೆ. ಎಸ್ ಸರ್. ಆ್ಯಂಡ್ ಯು ಹ್ಯಾವ್ ವೆರಿ ಫ್ಯಾಂಟಾಸ್ಟಿಕ್ ಗ್ರಾಫ್ಟ್, ಮೂರ್ತಿ ಚೆನ್ನಾಗಿ ಗ್ರಾಫ್ಟ್ ಮಾಡಿದ್ದಾರೆ. ಸೊ ಈಗ ನಾವು ರೈತರು ಇಫ್ ದೇ ವಾಂಟೆಡ್ ಟು ಸ್ಟಾರ್ಟ್ 1 ಎಕರ್ 2 ಎಕರ್ 2 ಎಕರೆ 3 ಎಕರೆ ಮಾಡ್ಕೋಬೇಕಂತಂದ್ರೆ ಲೋಕಲ್ ಹಣ್ಣು ಹಾಕೊಂಡು ಲೆಟ್ ದಮ್ ಗ್ರೋ ವೆರಿ ಡೀಪ್. ಅದಕ್ಕೆ ನಾವು ಇನ್ಸಿದು ಗ್ರಾಫ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಒಂದು ಗ್ರಾಫ್ಟಿಗೆ ನಾವು ಒಂದು ಎಕರೆ ಒಳಗೆ 200 ಗಿಡ ಹಾಕೊಂಡ್ಬಿಟ್ರೆ ಸೊ ಅಂದಾಜು ಎಷ್ಟು ಗ್ರಾಫ್ಟ್ ಖರ್ಚು ಒಂದು ಗಿಡ? ಒಂದು ಗಿಡಕ್ಕೆ ನೀವು ಎಷ್ಟು ಬ್ರಾಂಚಸ್ ಮಿನಿಮಮ್ ಒಂದು 4 ಬಿಡಬೇಕು. 5 ಹಾಕೊಳ್ಳೋಣ. 5 ಹಾಕ್ತಾರೆ. ಸೊ 5 ಹಾಕೊಂಡ್ರು ಸೊ ನೀವು ಹೆಚ್ಚು ಕಮ್ಮಿ ಎಕರೆಗೆ 1000 ಕಡ್ಡಿ ಬೇಕಾಗುತ್ತೆ. 1000 ಕಡ್ಡಿ ಬೇಕಾಗುತ್ತೆ. ಸೊ 1000 ಒಂದು ಕಡ್ಡಿಗೆ 5 ರೂಪಾಯಿ ಪರ್ ಗ್ರಾಫ್ಟಿಂಗ್ ಅಂದ್ರೆ 5,000. ಅದು ಅವ್ನು ಬರೋದು ಖರ್ಚು. ಹೌದು, ಅದು ಬೇರೆ ಆಗುತ್ತೆ. ಬಿಕಾಸ್ ಆಫ್ ಯು ಆರ್ ಗಿವಿಂಗ್ ದ ಫ್ರೀ ಕಡ್ಡಿ ಕೊಡ್ತಾರೆ ಅಂತ 5. ಹೌದು. ಬಟ್ ಅದು ಯು ಹ್ಯಾವ್ ಟು ಬಿಕಾಸ್ ದ ಲಾರ್ಜ್ ನಂಬರ್ ಆಫ್ ಪೀಪಲ್ ಕೇಳ್ತಾರಲ್ಲ, ಅವಾಗ ಯು ಹ್ಯಾವ್ ಟು ಬಿ ಮೇಂಟೈನ್ ಯುವರ್ ಅರ್ಚರ್ ಚೆನ್ನಾಗಿ ಮಾಡ್ಕೋಬೇಕು, ಕಡಿಮೆ ಚೆನ್ನಾಗಿ ಬರಬೇಕು. ಸೊ ದಟ್ ಯು ಹ್ಯಾವ್ ಟು ಆಲ್ಸೋ ಅದಕ್ಕೆ ಮಿನಿಮಮ್ ಚಾರ್ಜ್ ಹಾಕ್ಬೋದು. ಸರ್ ಅವರಿಗೆ ಸಯಾನ್ಗೆ ನೀವು ಹೇಳ್ದಂಗೆ 4 to 5 rupees. 4 to 5 rupees ದಟ್ಸ್ ಓಕೆ ಅಲ್ಲ? ಓಕೆ. ಯಾಕಂದ್ರೆ ನೀವು ಡೈರೆಕ್ಟ್ಲಿ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತೀವಿ. ಹೌದೌದು. ಅದು ಎಸ್ಟಾಬ್ಲಿಷ್ ಆಗುತ್ತೆ. ಸಕ್ಸಸ್ ರೇಟ್ ಎಷ್ಟಿದೆ ಸರ್? ಕಂಪ್ಯಾರಿಟಿವ್ಲಿ ಇದರಲ್ಲಿ ತುಂಬ ಮೋರ್ ದ್ಯಾನ್ 80%. ಯಾವುದು ಜಾಮೂನಲ್ಲಿ. ಬಟ್ ಈ ಆಲ್ಫಾನ್ಸೋ ಇದರಲ್ಲೆಲ್ಲ ಸಕ್ಸಸ್ ರೇಟ್ ಇಸ್ ಲೆಸ್ ದ್ಯಾನ್ 50%. ಮಲ್ಲಿಕನು ಮೋರ್ ದ್ಯಾನ್ 80%. ಇದನ್ನು ಅಷ್ಟೇ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಬಟ್ ಟೈಮ್ ಆಫ್ ಗ್ರಾಫ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರೆ ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ 100% ಸಕ್ಸಸ್. ನೀವು ಜಾಸ್ತಿ ಮುಂದೆ ಹೋದ್ರೂ ಚಳಿ ಆಗುತ್ತೆ, ಜಾಸ್ತಿ ಹಿಂದೆ ಬಂದ್ರೂ ಬಿಸಿಲಿರುತ್ತೆ. ಸೊ ಅದೇ ನಾವು ಕೂಡ ಪ್ರೂನಿಂಗ್ ಹೆಂಗೆ? ಸೊ ಯು ಹ್ಯಾವ್ ಟು ಡು ದ ಚಾರ್ಟ್ ಮಾಡ್ಬೋದು. ನಾವು ಮಾಡ್ಬೋದು ಸರ್. ಅಂದ್ರೆ ಹೈಟ್ ರಿಸ್ಟ್ರಿಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಹೌದು ಹಾರಿಜಾಂಟಲ್ ಆಗಿ ಹೋಗ್ಬೇಕು. ಅದು ಪ್ರೂನಿಂಗ್ ಮಾಡಿದಾಗ ಸೊ ದಟ್ ಸಮ್ ಫಂಗಲ್ ಇನ್ಫೆಕ್ಷನ್ ಅದೇನಾಗಿ ಸರ್ ಇದಕ್ಕೇನು ಆಗಲ್ಲ. ಯಾವುದು ನಮ್ಮ ಇದಕ್ಕೆ ಒಂದು ಬ್ಲೈಟ್ ಟ್ಯಾಕ್ಸ್. ಹೌದು. ಕಾಪರ್ ಸಲ್ಫೇಟ್ ಏನೋ ಒಂದು ಸ್ಪ್ರೇ ಮಾಡ್ತಾರೆ ಸರ್, COC ಮಾಡಿದ್ರೆ. ಸೊ ಈ ಥರ ಅಂದರೆ ನಮಗೆ ರೈತರು ಇದನ್ನು ಮಿಕ್ಸ್ ಕ್ರಾಪ್ ಒಳಗೆ ಹಾಕೊಂಡ್ರು ಸೊ ಇದನ್ನ ತೊಂದರೆ. ಇದರೊಳಗೆ ನಾವು ಆಫ್ಟರ್ 7-8 ಇಯರ್ಸ್ ದೊಡ್ಡ ಗಿಡ ಆದಮೇಲೆ ಮಿಕ್ಸ್ ಕ್ರಾಪ್ ಬೇಡ. ಇಲ್ಲ, ಅದರೊಳಗೆ ನಾವು ಏನು ಮಾಡೋಣ ಸೊ ಸೆಂಟರ್ ನಾವು 15 ತೆಗಿತೀವಲ್ಲ, ಓಕೆ, ಅಲ್ಲಿ ಸ್ಯಾಂಡಲ್ ಹಾಕೊಂಡ್ರೆ ಹೆಂಗೆ? ಸ್ಯಾಂಡಲ್ ಅದು ನನಗೆ ಸ್ಯಾಂಡಲ್ ಬಗ್ಗೆ ಐಡಿಯಾ ಇಲ್ಲ. ಇಲ್ಲ, ಅದು ವಿ ಹ್ಯಾವ್ ಟ್ರೈಂಗ್ ಡಿಫ್ರೆಂಟ್. ಓಕೆ ಓಕೆ ಸರ್. ಯಾಕಂದರೆ ಅದಕ್ಕೆ ಮಲ್ಟಿ ಹೋಸ್ಟಿಂಗ್ ಮಾಡ್ಕೊಂಡು ನಾವು ಸ್ಯಾಂಡಲ್ ಹಾಕೊಂಡ್ಬಿಟ್ರು ಸೊ ಅದಕ್ಕೆ ಲಾಂಗ್ ಟರ್ಮ್ ಕ್ರಾಪ್ ಚೆನ್ನಾಗಿ ಬರ್ತದೆ. ಬಟ್ ನಮ್ಮ ತೋಟದಲ್ಲಿ ಈ ಜಾಮೂನ್ ಗಿಡದ ಪಕ್ಕದಲ್ಲಿ ಸ್ಯಾಂಡಲ್ ವೆರಿ ವೆಲ್. ಓಕೆ, ಫಂಟಾಸ್ಟಿಕ್ ಬರ್ತದೆ. ಹಣ್ಣಿನ ತೋಟದಲ್ಲಿ ತುಂಬ ಚೆನ್ನಾಗಿ ಕಟ್ಕೊಂಡು ಇಲ್ಲಿಕಂದ್ರೆ ನಾವು ಈಗ ಯು ನಾಟ್ ಟಿಲಿಂಗ್ ಎನಿಥಿಂಗ್. ವೆಟಿವರಿ ಗಿಟ್ರೆ ಎಲ್ಲ ಲಾವಂಚಿ ಎಲ್ಲ ಹುಲ್ಲುಗಳೆಲ್ಲ ಹಾಕೊಂಡ್ಬಿಟ್ರೆ ಸೊ ಫೀ ದ ರೂಟ್ಸ್ ವೆರಿ ಚೆನ್ನಾಗಿ ರೂಟ್ ಕೊಡುತ್ತೆ. ಅಲ್ಲಿ ಒಂದು ಎಕರೆಗೆ ಒಂದು 2-3 ಹಸುಗಳು ಬಿಟ್ಬಿಟ್ರೆ ಸೊ ಅದು ಫರ್ಟಿಲೈಸರ್ ಮಾಡುತ್ತೆ, ಅದನ್ನು ರೀಸೈಕಲ್ ಮಾಡುತ್ತೆ. ಸೊ ಆ ಥರ ಎಡಿಷನ್ ಇನ್ಕಮ್ನು ಬರುತ್ತೆ ಅದೆಲ್ಲ. ಸೊ ಈಗ ಇದು ಒಂದಾಯಿತು. ಓಕೆ. ಮಾರ್ಕೆಟಿಂಗಿಗೆ ನೀವು ಇಲ್ಲಿ ಹತ್ತಿರ ಆಗುತ್ತೆ ಬೆಂಗಳೂರಲ್ಲಿ ತುಂಬ ನಮ್ಗೆ ತುಂಬ ಬಟ್ ನಾವು ದೂರಿಂದ ಬಿಜಾಪುರ ಅಥವಾ ರಾಯಚೂರು ಗುಲ್ಬರ್ಗ ಆ ಕಡೆಯಿಂದ ಮಾಡಬೇಕು ಅಂತಂದ್ರೆ ಸೊ ಆದಷ್ಟು ಮ್ಯಾಕ್ಸಿಮಮ್ ಲೋಕಲ್ ಮಾರ್ಕೆಟ್ನೇ ಕ್ಯಾಪ್ಚರ್ ಮಾಡಬೇಕು. ಲೋಕಲ್ ಮಾರ್ಕೆಟ್ ತಳ್ಳ ಗಾಡಿಗಳವ್ರನ್ನೇ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಬೇಕು. ಜಾಸ್ತಿ ಆದರೆ ಮಾತ್ರ ಬೆಂಗಳೂರು. ಬಟ್ ಒನ್ ಥಿಂಗ್ ವಿ ನೀಡ್ ಟು ವೈ ನಾಟ್ ಯು ಥಿಂಕ್ ಅಬೌಟ್ ದ ಪ್ರೊಸೆಸಿಂಗ್. ಅದು ನೀವು ಹೇಳಿ. ಅದಕ್ಕೆ ಸೊ ದಿಸ್ ಇಸ್ ಲೈಕ್ ನಾವು ಗೌರ್ಮೆಂಟ್ ಆಲ್ಸೋ ಪ್ರೊವೈಡಿಂಗ್ ಲಾಟ್ ಆಫ್ ದ ಸಬ್ಸಿಡೀಸ್ ಕೊಡ್ತಿದ್ದಾರೆ. ಸೊ ಯು ಹ್ಯಾವ್ ಅಬೌಟ್ ಆಲ್ರೆಡಿ ಇನಫ್ ಇದೆ. ವೈ ನಾಟ್ ಟು ಯು ಕ್ಯಾನ್ ಸ್ಟಾರ್ಟ್ ಹಿಯರ್. ಓಕೆ, ಸ್ಮಾಲ್ ಪ್ರೊಸೆಸಿಂಗ್ ನಿಮ್ಗೆ ಹೇಳಿದ್ನಲ್ಲ. ಹೌದು ಸರ್. ಸೊ ಈಗ ಜಾಮೂನು ಡ್ರೈ ಮಾಡಿ 2 days ಕೊಡ್ತಾ ಬಿಡುತ್ತೆ. ಹೌದು. ಅದನ್ನ ನಾವು ಜಸ್ಟ್ ಲೈಕ್ ಸೋಲರ್ ಡ್ರೈ ಅಥವಾ ರೆಗ್ಯುಲರ್ ಡ್ರೈ ಮಾಡ್ಕೊಂಡು ಕಂಡೀಷನ್ ಡ್ರೈ ಅಂತ ಬರುತ್ತೆ ಬೆಳಕೊಳಗೆ ಹಾಕಿ. ಓಕೆ ಓಕೆ. ಅದು ಜಸ್ಟ್ 10% ಮಾಯ್ಚರ್ ಕಡಿಮೆಬಿಟ್ರೆ ಹಣ್ಣು ಏನಾಗಲ್ಲ, ನೋಡೋಕ್ಕಿರುತ್ತೆ. ಬಟ್ ಬಿಕಾಸ್ ಆಫ್ ಇದು ಸ್ಕಿನ್ ಇದೆಯಲ್ಲ ಸ್ವಲ್ಪ ರಫ್ ಆಗುತ್ತೆ, ಅಂದರೆ ಟೈಟ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಇಟ್ಸ್ ವುಡ್ ರಪ್ಚರ್. ಓಕೆ. 10 ದಿವಸ ಏನು ಓಪನ್ ಏರಿಗೂ 10 ದಿವಸ ಕೆಡಲ್ಲ. ಗೊತ್ತಾಯ್ತು. ಅದನ್ನ ಮಾಡಿದ್ರೆ ಎಕ್ಸ್ಟೆಂಡ್ ಆಗುತ್ತೆ. ಅದನ್ನೇ ನಾವು ಪೂರಾ ಗ್ರೈಂಡ್ ಮಾಡ್ಕೊಂಡು ಸೀಟ್ ಮಾಡ್ಕೊಂಡ್ಬಿಟ್ರೆ ಸೊ ದಟ್ ಯು ಕ್ಯಾನ್ ಕೀಪ್ ಇಟ್ ಫಾರ್ 6 months or a year. ಅದೇ ಯೂನಿಟ್ ರಶ್. ಓಕೆ, ಒನ್ ಥಿಂಗ್. ಸೆಕೆಂಡ್ಲಿ ಡಯಾಬಿಟಿಕ್ಕು ಅದು ದ ಗ್ಲೈಸೆಮಿಕ್ಸ್ ಎಲ್ಲ ಅದಕ್ಕೆ ಡಿಮಾಂಡ್ ಇದೆ. ದೇ ವಾಂಟೆಡ್ ಈಟ್ ಥ್ರೂಟ್ ದ ಇಯರ್. ಅದು ಚಿಯಾ ಸೀಡ್ಸ್ ಹಾಕೊಂಡ್ಬಿಟ್ರೆ ಗುಡ್ ಫೈಬರ್ ಬರುತ್ತೆ ಆ್ಯಂಡ್ ಗುಡ್ ಗ್ಲೈಸೆಮಿಕ್. ಎಲ್ಲ ಕಡೆ ಚಿಯಾ ಸೀಡ್ಸ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಅಲ್ಲ, ದಟ್ಸ್ ವೆರಿ ಗುಡ್. ಯಾಕಂದ್ರೆ ಟ್ರೈ ಮಾಡಿದ್ವಲ್ಲ. ಎಲ್ಲಾರ ಮನೆಯಲ್ಲೂ ಟ್ರೈಡ್ ವೆರಿ ಗುಡ್ ಪ್ರಾಡಕ್ಟ್. ಜಾಮೂನ್ ಇದನ್ನ ಪಲ್ಪ್ ಮಾಡಿದ್ರು, ಜಾಮೂನ್ ಮಾಡಿದ್ರು, ಫುಟ್ ಬಾರ್ ಮಾಡಿದ್ರು ಅಮೇಝಿಂಗ್ಲಿ. ಸೊ
So they are already the trained people are there. Okay. ಅದಕ್ಕೆ so that we will explore with the CAPEC, then SMSC ಎಲ್ಲ schemes ಮಾಡ್ಕೊಂಡು. Yes, sir. So let's put one small processing center here. Because of Mother Pradesh, science. Okay, okay, sir. So your expertise is there. Okay, okay. So you became a model for the primary processing ಮಾಡಬೇಕು ಅಂತ. So that we can explore that. ನಾನು ನಾಗರಾಜ್ ಜೊತೆ connectivity. Okay. You tell about whatever the availability ಇರ್ತಾರೆ ಅವರು. Okay. ಅದನ್ನ ಮಾಡ್ಕೊಂಡು then ವೇಣು ಗೋವಿರ್ ಇದ್ದಾರೆ. ಪ್ರೊಸೆಸ್ ಇರ್ತಾರೆ. ಈಗ